ನ್ಯೂಸ್ವರೆಗೆ ಸ್ವಾಗತ. ಸಚಿವರೇ, ಈಗ 10,000 15,000 ಬಡವರಿಗೆ ಮದುವೆಗೆ ಯಾರು ಬಹಳ ಬಡವರಿದ್ದಾರೆ ಮತ್ತು ಒಂದಷ್ಟು ಸ್ಟ್ಯಾಟಿಸ್ಟಿಕ್ ಮಾಡಿ ಈ ಮಾನದಂಡಗಳಿರಬೇಕು, ಅಥವಾ ವಿಚ್ಛೇದಿತ ಮಹಿಳೆ ಯಾವುದೇ ಒಂದು ಜಾತಿಯಲ್ಲಿ ಬಹಳ ಕಷ್ಟ ಇದ್ದರೆ ಮರು ಮದುವೆ ಆಗೋದಾದರೆ ಒಂದು ಒಳ್ಳೆಯ ಸಾಮಾಜಿಕವಾಗಿ ಅದು ಆಗಲೇಬೇಕಾದಂಥದ್ದು. ನೀವು ಮಂಚ ಕೊಡ್ತೀನಿ, ತಲೆದಿಂಬು ಕೊಡ್ತೀನಿ, ಏನಿದು ಈ ಕಾರ್ಯಕ್ರಮಗಳು ಈ ಥರ ತಂದರೆ ನಾವು ಎಲ್ಲಿ ನಿಲ್ತಾ ಇದ್ದೀರಿ ಅಂತ. ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಆ ಯೋಜನೆ ತರದೇ ಇದ್ದರೂ ಕೂಡ ನಿಮ್ಗೆ ಓಟ್ ಸಿಗ್ತಿದ್ದು, ಈ ಯೋಜನೆ ತಂದು ಯಾಕೆ ಇದು ಮಾಡ್ಕೊತಾ ಇದ್ದೀರಿ ಅಂತ. ಈಗ ನೀವು ಹೇಳಿರಿ ಮಂಚ ಕೊಡೋದು, ಅವರ ಗೃಹೋಪಯೋಗಿ ವಸ್ತುಗಳನ್ನು ಪಾತ್ರೆ ಪುಡೆಗಳನ್ನು ಕೊಡ್ತಕ್ಕಂಥದ್ದು ಇತ್ತು. ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮರುಚಿಂತನೆ ಮಾಡ್ತಾ ಇದ್ದೀವಿ. ಅಂದರೆ ಮಂಚ ದಿಂಬು ಆ ಥರದಿಲ್ಲ, ದುಡ್ಡು ಡೈರೆಕ್ಟಾಗಿ ಏನಾದರೂ ಆನ್ಲೈನ್ ಮೂಲಕ ಹಣನ ಅವ್ರಿಗೆ ನೇರವಾಗಿ ತಲುಪುವಂಥ ವ್ಯವಸ್ಥೆನ ಸಿಟಿ ಶೋಭಾ ಕೇಳ್ತಾ ಇರೋದು, ಅದನ್ನು ಬೇರೆ ಬಡವರಿಗೆ ಮಾಡಿ ಅಷ್ಟೇ. ನೀವು ನೀವೇ ಅದ್ರ ಕಿರೀಟ ಹಾಕೊಂಡ್ಬಿಡಿ, ನಾವೇ ವಿರೋಧ ಮಾಡಲ್ಲ, ಅದನ್ನ ಪೂರ್ತಿ ಬಡವರು ತಂದ್ರೆ ಇನ್ನೂ ಓಟ್ ಹೆಚ್ಚಿ ಬರುತ್ತೆ ಅಂತ. ಇತರೆ ಬಡವರ ವಿರೋಧಿಗಳೇನಲ್ಲ, ಏನಲ್ಲ, ಸ್ವಲ್ಪ ಕಾಲಾವಕಾಶ ಬೇಕು ನಮಗೆ. ಯಾರೋ ದಾರಿ ಪ್ರಾಯೋಗಿಕವಾಗಿ ನಾವು ಮಾಡಿದ್ದೇವೆ, ಪ್ರಾಯೋಗಿಕವಾಗಿ ಮಾಡಿದ್ದೇವೆ. ನೋಡೋಣ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ನಾವು ಇದು ಮಾಡ್ತೀವಿ. ಒಂದೇ ಸರ್ತಿ ನೀವು 66 ವರ್ಷದಲ್ಲಿ ಎರಡೇ ಕೆಲಸ ಮಾಡಿರೋದು. ಒಂದು ಅಲ್ಪಸಂಖ್ಯಾತರ ಓಲೈಕೆ, ಇನ್ನೊಂದು ಅವರಲ್ಲಿ ಭಯ ಹುಟ್ಟಿಸೋದು. ಈ ಎರಡು ಕೆಲಸದ ಮಾತ್ರ ಇದು ಒಂದು ಹೈ. ಅಲ್ಪಸಂಖ್ಯಾತರ ಬಗ್ಗೆ ಒಂದು ರೀತಿ ಸಂಶಯ ಮೂಡಿಸುವಂತ ಭಯ. ಈಗೇನಂದ್ರೆ ತಾರತಮ್ಯ ನಾವು ಮಾಡಿದ್ವಿ. ನಮ್ಮ ಸರ್ಕಾರ ಅಮೃತ ಯೋಜನೆ ತಂತು, ವಿಧವೆಯರಿಗೆಲ್ಲ ಆರ್ಥಿಕವಾಗಿ ಅವರಿಗೆ ಒಂದು ಸದೃಢತೆ ತರುವಂಥ ಯೋಜನೆ ಅಮೃತ ಯೋಜನೆ ತಂತು. ಅಂತ್ಯ ಸಂಸ್ಕಾರಕ್ಕೆ ಹಣ ಕೊಟ್ವಿ. ಕ್ರಿಶ್ಚಿಯನ್ನು ಮುಸ್ಲಿಮರು ತಾರತಮ್ಯ ಮಾಡಲಿಲ್ಲ, ಎಲ್ಲ ಬಡವರಿಗೂ ಅಂತ್ಯ ಸಂಸ್ಕಾರಕ್ಕೆ 1,000 ರೂಪಾಯಿಗೆ ಸಿಗಬೇಕು ಅಂತ ಮಾಡಿದ್ವಿ. ಈ ಸರ್ಕಾರ ಇದು ಸೆಕ್ಯುಲರ್ ಸರ್ಕಾರ ಆಗಿದ್ದರೆ, ನಿಜವಾದ ಜಾತ್ಯತೀತ ಸರ್ಕಾರ ಆಗಿದ್ದರೆ ಎಲ್ಲ ಬಡವರಿಗೂ ವಿಸ್ತರಣೆ ಮಾಡಬೇಕು. ಇಲ್ಲದೇ ಇದ್ರೆ ಇದೊಂದು ಕೋಮುವಾದಿ ಸರ್ಕಾರ. ಈ ಕೋಮುವಾದಿ ನೀತಿಯನ್ನು ಜನರ ಹತ್ರ ತಗೊಂಡು ಹೋಗ್ತೀವಿ. ಇದನ್ನ ನಾವು ನಿಮ್ಮನ್ನು ಕೋಮುವಾದಿ ಹೇಳ್ತಿದ್ರಿ, ನೀವು ಈಗ ಹೊಸ ಘೋಷಣೆ ಈಗ ನೀವು ನೋಡ್ತಾ ಇದ್ದೀರಲ್ಲ. ಈಗ ನನಗೆ ಈಗ ಒಂದು ಏನಂದ್ರೆ, ಈಗ ಬುದ್ಧಿಜೀವಿ ವರ್ಗ ಧ್ವನಿ ಎತ್ತಬೇಕು. ಅವರು ಈಗ ಕೆಜೆಪಿಯ ನಾಯಕರು ಕಾರ್ಯಕರ್ತರು ಇವತ್ತು ಹೋರಾಟ ಕಂಟಿನ್ಯೂ ಆಗಿದೆ. ನಾವು ನವೆಂಬರ್ 23 ಕೂಡ ಸದನದಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಿದ್ರೆ, ನಿಮ್ಮ ಸರ್ಕಾರ ಅವರ ಹೋರಾಟಕ್ಕೆ ಸ್ಪಂದಿಸುತ್ತಾ ಅಥವಾ ಹಾಗೆ ಧರಣಿ ಮುಂದುವರಿಸಬೇಕಾ? ನಾವು ಹೋರಾಟ ಮಾಡ್ತಕ್ಕಂಥದ್ದು ಅವರ ವಿವೇಚನೆ ಬಿಟ್ಟಿದ್ದು. ಇದ್ರ ಅಗತ್ಯ ಇಲ್ಲ, ದಯಮಾಡಿ ನೀವು ಹೋರಾಟವನ್ನು ಕೈ ಬಿಡಿ ಅಂತಂದು ಹೇಳ್ಬೇಕು. ನಾನು ಸರ್ಕಾರದ ಪ್ರತಿನಿಧಿಯಾಗಿ ಈ ಮೂಲಕ ಅವರಲ್ಲಿ ವಿನಂತಿ ಮಾಡಿ. ಶೋಭಾ ಅವ್ರು ನಿಮ್ಮನ್ನು ಕೊನೆಯದ ಕೇಳ್ತೇನೆ, ಸರ್ಕಾರದ ಕಡೆಯಿಂದ ಕೇಳ್ತಾ ಇದ್ದಾರೆ ಬರ್ತೀವೋ, ಹೋರಾಟವನ್ನು ಕೈ ಬಿಟ್ಟು ಸರ್ಕಾರ ಜೊತೆ ಮಾತುಕತೆ ಬನ್ನಿ ಅಂತ. ಅಲ್ಲ, ಮಾತುಕತೆಗೆ ಬರೋಕ್ಕೆ ಅವ್ರದ್ದು ಏನಿಲ್ಲ. ಈಗ ಜೀವವನ್ನ ಒಂದು ನಿಮಿಷ ನಂಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಆಗ ಕ್ಯಾಬಿನೆಟ್ ಕರೆದಿಲ್ಲ. ಎಷ್ಟು ಸಾವಿರ ಕೋಟಿ ಏನಾಗುತ್ತೆ ಅನ್ನೋಂತ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಕೊಟ್ರು. ನಂಬರ್ 1. ಒಂದ್ ನಿಮಿಷ ಮಾತಾಡಕ್ಕೆ ದಯಮಾಡಿ ನೀವು ತಕ್ಷಣ ಒಂದು ವಿರೋಧ ಪಕ್ಷದ ನಾಯಕರ ಮುಖಂಡ ಒಂದ್ ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಆಂಜನೇಯವರೇ, ಮಾತಾಡಕ್ಕೆ ಅವಕಾಶ ಕೊಡಿ. ನೀವು ಯೋಜನೆ ತಂದಿರೋದು ನಮ್ಗೆ ಸ್ವಾಗತ, ಶಾದಿ ಭಾಗ್ಯ. ಆದ್ರೆ ನಮ್ಮ ಆಸೆ ಇರುವಂತದ್ದು ಎಲ್ಲರಿಗೂ ವಿಸ್ತರಣೆ ಮಾಡಿ. ರಾಜ್ಯದ ಜನ ಸುಮ್ಮನೆ ಕೂತ್ಕೊಳ್ಳಲ್ಲ. ದಯಮಾಡಿ ನಂಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮಧ್ಯದಲ್ಲಿ ಮಾತಾಡಬೇಡಿ, ದಯಮಾಡಿ ಮಾತಾಡಕ್ಕೆ ಅವಕಾಶ ಕೊಡಿ. ಅದಕ್ಕಾಗಿ ಎಲ್ಲ ಬಡವರಿಗೆ ಇದನ್ನು ವಿಸ್ತರಣೆ ಮಾಡಿ ಅನ್ನುವಂಥ ನಮ್ಮ ಅಪೇಕ್ಷೆ. ಇದಕ್ಕೆ ಇವತ್ತು ಎಲ್ಲ ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸಭೆ ಕರೀರಿ. ಈ ಯೋಜನೆ ಬೇಕಾ ಬೇಡ ಅಂತ ನಿಮ್ಮ ಶಾಸಕರನ್ನು ಕೇಳಿ. ನೀವು ಕೆಜೆಪಿಯನ್ನಲ್ಲ, ನಿರ್ಧಾರ ತಗೊಳ್ಳಿ. ನಾವಿವತ್ತು ನಾವು ಹೋರಾಟ ಕೈ ಬಿಡುವುದಿಲ್ಲ. ನಾವು 24ರ ತನಕ ಹೋರಾಟ ಮಾಡ್ತೀವಿ. 25ಕ್ಕೆ ವಿಧಾನಸೌಧದೊಳಗೆ ಧರಣಿ ಮಾಡ್ತೀವಿ. ವಿಧಾನಸೌಧ ಅಧಿವೇಶನ ಆದ ಮೇಲೆ ಮತ್ತೆ ನಾವು ಹೋರಾಟ ಶುರು ಮಾಡ್ತೀವಿ. ನಂಬರ್ 2, ನಮ್ಮ ಕೊಡುವಂತ ಅಕ್ಕಿಯನ್ನ ನಂತರ ನಾವು ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ವಿಧಾನಸಭೆ 25ನೇ ತಾರೀಕು ನವೆಂಬರ್ 25ಕ್ಕೆ ವಿಧಾನಸಭೆ ಅಧಿವೇಶನ ಇದೆ. ಅಷ್ಟರೊಳಗೆ ಎಲ್ಲ ಬಡವರಿಗೂ ಇದನ್ನು ವಿಸ್ತರಿಸಬೇಕು. ವಿಸ್ತರಿಸ್ತಾ ಇಲ್ಲದೆ ಇದ್ರೆ ಈ ತಾರತಮ್ಯ ನೀತಿ ವಿರುದ್ಧ ರಾಜ್ಯಾದ್ಯಂತ ಜನರನ್ನ ನಾವು ಜನರೊಟ್ಟಿಗೆ ನಾವು ನಮಗೆ ಅವ್ರ ವಿಷಯ ಒಂದೇನೆ. ನಮ್ಮ ಹೋರಾಟ ಬಿಜೆಪಿಯಾಗಿ ಒಂದು ಬಹಳ ಸರಳವಾಗಿರ್ತಕ್ಕಂಥದ್ದು. ಈಗ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ಬಿಜೆಪಿ ಇರ್ಬೋದು, JDS ಈ ವಿಚಾರದಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ಸರ್ವಪಕ್ಷ ಸಭೆ ಕರಿ ಅಂತ ಹೇಳ್ತಿದ್ರೆ, ಸರ್ವಪಕ್ಷ ಸಭೆ ಕರಿತೀರಾ? CM ಜೊತೆ ಚರ್ಚೆ ಮಾಡ್ತಾರೆ ಸರಳವಾಗಿ. ಕಾರ್ಯಕ್ರಮ ಮುಗಿಸ್ತೀನಿ. ಈಗ ಇವರ ಅಭಿಪ್ರಾಯನ ನಾನು ಮುಖ್ಯಮಂತ್ರಿಗೆ ತಲುಪಿಸ್ತೀನಿ. ನಮಗೆ ಇದರಿಂದ ಇದು ಏನು ಭಾರಿ ದೊಡ್ಡ ಕಾರ್ಯಕ್ರಮನ, ಭಾರಿ ದೊಡ್ಡದಲ್ಲ. 5 ಕೋಟಿ ಇರ್ಬೋದು. ಅಲ್ಲದೆ ಸ್ವಾಮಿ ನೋಡಿ,
ಸರ್ಕಾರಕ್ಕೆ ಇವರು ಅಭಿನಂದಿಸಬೇಕಾಯ್ತು. ಇದು ಕೊಟ್ಟಿದ್ದೀರಾ ಅಲ್ಲ, ಬೇರೆ ಅಂದ್ರೆ ಎಲ್ಲರೂ ಕೊಟ್ಟಾಗ ಆ ರೀತಿ ಬಿಟ್ಬಿಟ್ಟು ಜನರನ್ನ ಕೆರಳಿಸುವಂತ ಕೆಲಸ ಮಾಡಬೇಡಿ. ಜನರನ್ನ ಕೆರಳಿಸುವಂತ ಕೆಲಸ ಮಾಡಬೇಡಿ. ಎಲ್ಲರಿಗೂ ರಾಜಕೀಯ ಮಾಡಬೇಡಿ. ಎಲ್ಲರಿಗೂ ಎಲ್ಲ ಬಡವರಿಗೆ ಎಲ್ಲ ಬಡವರಿಗೆ ಕೊಡಿಸಿ. ನಿಮಗೆ ಅಭಿನಂದಿಸ್ತೇನೆ. ಹೋರಾಟ ಕೈ ಜೋಡಿಸಿ. ಸಾಂಪ್ರದಾಯಿಕವಾಗಿ ಎಲ್ಲರನ್ನು ಕರೆದು ಮಾತಾಡ್ತಾರೆ. ನೀವೆಲ್ಲ ಬಡವರಿಗೆ ರಾಜೀನಾಮೆ ಕೊಡಿ. ಎಲ್ಲ ಬಡವರಿಗೆ ಅಪ್ಲೈ ಮಾಡ್ತಾರೆ ಸ್ಕೀಮ್ನ. ವಾಗ್ದಾನ ಕೊಡಬೇಕು, ಎಲ್ಲ ಬಡವರಿಗೆ ಕೊಡಿಸ್ಬೇಕು, ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಇಲ್ಲ ಪಾಪ ದಲಿತರಿಗೆ ಅವ್ರಿಗೆ ಯಾಕೆ ಮಾಡ್ತಾರೆ ಸರ್ಕಾರದ ಪಾಪ. ನಾವು ಅನ್ಕೊಂಡ್ರದು ನೋಡಿ, ಇದಕ್ಕಿಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದಾವೆ. ಇಲ್ಲ, ದೊಡ್ಡ ಉಪಕಾರವನ್ನ ಇತರೆ ಬಡವರಿಗೆಲ್ಲ ಮಾಡ್ತಾ ಇದೀವಿ. ಸಾಕಷ್ಟು ನಾವು ನೀಡ್ತಾ ಇದೀವಿ. ಏನು ಒಂದು ಸಣ್ಣ ಕೊಡುಗೆ ಆ ಜನಾಂಗ ಕೊಟ್ರೆ ನಾವು ಯಾಕೆ ಸುಮ್ಮನೆ ಇದನ್ನ ಕೆರಳಿಸ್ತೀರ ನೀವು? ಆಲ್ಪಾಟಿ ಮೀಟಿಂಗ್ ಕರಲ್ಲ ಇದ್ರ ಬಗ್ಗೆ. ಆಲ್ಪಾಟಿ ಮೀಟಿಂಗ್ ಅಸೆಂಬ್ಲಿ ನೋಡಿ ಇದು ನಡೀತಾ ಇದೆ. ಅಸೆಂಬ್ಲಿ ನಡೆಯೋದಕ್ಕಿಂತ ಮುಂಚೆ ಎಲ್ಲರನ್ನು ಕರೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂಪ್ರದಾಯ. ಅದು ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿಟಿ ರವಿಯವರ ಸಚಿವ ಆಂಜನೇಯವರೇ ಹಾಗೇನೆ ಶೋಭಾ ಕರಂದ್ಲಾಜೆ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಬಹುತೇಕ ಯೋಜನೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ರಾಜಕೀಯ ಮತ್ತು ತೀವ್ರವಾದಂಥ ವಿವಾದಕ್ಕೂ ಕೂಡ ಕಾರಣ ಆಗುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಂದು ಕಡೆ ಒಂದು ಸಮುದಾಯವನ್ನ ಓಲೈಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿದ್ರೆ ಇದನ್ನ ಎಲ್ಲ ಸಮುದಾಯದ ಬಡವರಿಗೆ ವಿಸ್ತರಣೆ ಮಾಡಲಿ ಅನ್ನುವಂಥದ್ದು ಪ್ರತಿಪಕ್ಷಗಳ ವಾದ. ಸೊ ಬಹುತೇಕ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಬಹುತೇಕ ಮುಂದಿನ ದಿನ ಗೊತ್ತಾಗುತ್ತೆ. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ವರ್ಣ ನ್ಯೂಸ್.